ಅವರಿಬ್ಬರನ್ನ ಕರ್ಕೊಂಡು ಹೋಗೋಂಥ ಅವಶ್ಯಕತೆ ಏನಿತ್ತು? ಹಾಂ ಅತ್ತೆ, ಅವರಿಬ್ಬರು ನನ್ನ ಫ್ರೆಂಡ್ಸ್, ನನ್ನ ಕ್ಲೋಸ್ ಫ್ರೆಂಡ್ಸ್, ಅದಕ್ಕೆ ನಾನು ಅವ್ರನ್ನ ಕರ್ಕೊಂಡು ಹೋಗಿದ್ದೆ. ಅದು ಅಷ್ಟಕ್ಕೂ ನಾನು ಅವ್ರನ್ನ ಕರ್ಕೊಂಡು ಹೋದ್ರೆ ನಿಮಗೇನು ಕಷ್ಟ? ಸರಿ, ಈ ಸಲ ಏನೋ ಕರ್ಕೊಂಡು ಹೋಗಿದೆಯಾ, ಹೋಗ್ಲಿ, ಮುಗೀತು ಅಲ್ಲಿಗೆ. ಇನ್ಮೇಲೆ ನೀನು ಯಾವುದೇ ಕಾರಣಕ್ಕೂ ಲಲಿತಾ ಮತ್ತು ಸವಿತಾ ಇಬ್ಬರನ್ನು ಕಾಂಟ್ಯಾಕ್ಟ್ ಮಾಡೋ ಹಾಗಿಲ್ಲ. ಹಾಗೆ ಅವ್ರ ಮನೆಗೆ ಹೋಗಂಗಿಲ್ಲ. ಮತ್ತು ಆಶಾಗೆ ಕಾಲ್ ಮಾಡಿ ಹೇಳು, ಯಾವ ಟ್ರೈನಿಂಗು ಕೊಡೋದು ಬೇಡ, ಏನು ಬೇಡ ಅಂತ ಈಗಲೇ ಕಾಲ್ ಮಾಡಿ ಹೇಳು. ಅತ್ತೆ, ನಿಮ್ಗೇನಾದರೂ ತಲೆ ಕೆಟ್ಟಿದ್ದೇನಾ? ಯಾಕೆ ಈ ಥರ ಎಲ್ಲ ಮಾತಾಡ್ತಾ ಇದ್ದೀರಾ ನೀವು? ನಾನು ಹೇಳಿದಷ್ಟೇ ಕೇಳು. ಮೊದಲು ಆಶಾಗೆ ಕಾಲ್ ಮಾಡಿ ಹೇಳು, ಇನ್ಮೇಲೆ ಯಾವುದೇ ಕಾರಣಕ್ಕೂ ಲಲಿತಾ ಸವಿತಾಗ ನೀನು ಟ್ರೈನ್ ಮಾಡೋ ಹಂಗಿಲ್ಲ ಅಂತ ಹೇಳು. ನಾನು ಹೇಳೋದಿಲ್ಲ ಅತ್ತೆ, ನಾನು ಯಾವುದೇ ಕಾರಣಕ್ಕೂ ಹೇಳೋದಿಲ್ಲ ಅಂದರೆ ಹೇಳೋದಿಲ್ಲ. ಅಷ್ಟಕ್ಕೂ ಆಶಾ ಸವಿತಾ ಲಲಿತಾ ಇಬ್ಬರಿಗೂ ಟ್ರೈನ್ ಮಾಡ್ತಾಳೆ. ಮಾಡಬಾರ್ದು ಮಾಡಬಾರ್ದು. ಆ ಮನೆಯಾಗ ನನ್ನ ಮಗಳದ ನಡಿಬೇಕು. ಅವರಿಬ್ಬರಿಗೂ ಟ್ರೈನ್ ಎದಕ್ಕೆ ಮಾಡಕೊಂತಿದ್ದೀನಿ ನೀನು? ಅವರಿಬ್ಬರು ಅವ್ರ ಪಾಡಿ ಬಿಟ್ಬಿಟ್ಟು ಅವ್ರ ಮನೆ ಅವ್ರು ಏನಾರು ಯಾಕೋ ಮಾಡ್ಕೊಂಡು ಹಾಳಾಗೋಗ್ಲಿ. ನಿನಗೆ ಎದಕ್ಕೆ ಬೇಕಾಗೈತಿ? ನಿನ್ನ ಮನೆ ಆಯ್ತಾ, ನಿನ್ನ ಸಂಸಾರ ಅಂತ ಐತಿಲ್ಲ, ಮೊದಲು ಅದ್ರ ಕಡೆ ಲಕ್ಷ್ಯ ಕೊಡು ನೀನು. ಅತ್ತೆ, ಇದು ನನ್ನ ಪರ್ಸ್ನಲ್ ವಿಷಯ. ಈ ಮನೆಯಲ್ಲಿ ಯಾವ ಜವಾಬ್ದಾರಿ ನಿಭಾಯಿಸಬೇಕು, ಯಾವ ಜವಾಬ್ದಾರಿ ನಿಭಾಯಿಸಬಾರ್ದು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ನಾನು ಎಲ್ಲ ಜವಾಬ್ದಾರಿನೂ ನೀಟಾಗಿ ನಿಭಾಯಿಸ್ಕೊಂಡು ಹೊಂಟಿದ್ದೀನಿ. ಅದು ನನ್ನ ಫ್ರೆಂಡ್ಶಿಪ್ಪಿಗೆ ಸಂಬಂಧಪಟ್ಟಿದ್ದು, ನನಗೆ ಸಂಬಂಧಪಟ್ಟಿದ್ದರಲ್ಲಿ ನೀವು ಎಂಟ್ರಿ ಆಗುವಂಥ ಅವಶ್ಯಕತೆ ಇಲ್ಲ. ಸೊಸೆ ಆದ ಮಾತ್ರಕ್ಕೆ ನಿಮ್ದು ಎಲ್ಲ ಮಾತನ್ನು ಕೇಳಬೇಕಂತ ಏನೂ ಅವಶ್ಯಕತೆ ಇಲ್ಲ. ನನ್ನ ಪರ್ಸ್ನಲ್ ವಿಷಯದಲ್ಲಿ ನೀವು ಎಂಟ್ರಿ ಆಗುವಂಥ ಅವಶ್ಯಕತೆ ಇಲ್ಲ. ಎಂಟ್ರಿ ಆಗೋ ಹಕ್ಕು ಕೂಡ ನಿಮಗಿಲ್ಲ. ಅವರಿಬ್ಬರು ನನ್ನ ಫ್ರೆಂಡ್ಸಿಗೆ ನಾನು ಏನು ಬೇಕಾದರೂ ಮಾಡ್ತೀನಿ, ಏನು ಬೇಕಾದರೂ ಬಿಡ್ತೀನಿ. ನಾನು ಅವ್ರಿಗೆ ಏನು ಸಹಾಯ ಬೇಕಾದರೂ ಮಾಡ್ತೀನಿ. ಅದನ್ನು ಮಾಡಬೇಡ ಅಂತ ಅನ್ನೋಕೆ ನೀವ್ಯಾರು? ನೀವು ನನಗೆ ಅತ್ತೆ ಅಷ್ಟೇ, ಮತ್ತೇನೂ ಅಲ್ಲ. ನೆನ್ಪಿಟ್ಕೊರಿ. ನೋಡು ಸಂತೋಷ, ನೋಡು ನಿನ್ನ ಹೆಂಡತಿ ಹೆಂಗೆ ಮಾತಾಡಕ್ಕಂತಾಳೆ ನೋಡಲಿ. ಅಲ್ಲ ಮಮ್ಮಿ, ಆಕೆ ಹೇಳಿದ್ರಲ್ಲಿ ತಪ್ಪೇನಿದೆ? ಮನೆಯಲ್ಲಿ ಎಲ್ಲ ಜವಾಬ್ದಾರಿ ನೀಟಾಗಿ ನಿಭಾಯಿಸ್ಕೊಂಡು ಹೊಂಟಿದ್ದಾಳೆ. ಆಕೆಗೆ ಅವರಿಬ್ರು ಇಷ್ಟ ಆಗಿದ್ದಾರೆ, ಅವ್ರು 3 ಜನ ಫ್ರೆಂಡ್ಸ್. ಅವ್ರು ಏನಾದರೂ ಮಾಡ್ಕೊಳ್ಳಿ ಬಿಡ್ರಿ, ನಿಮ್ಗೆ ಎದಕ್ಕೆ ಬೇಕು ಅದೆಲ್ಲ? ಅಷ್ಟಕ್ಕೂ ಸವಿತಾ ಲಲಿತಾ ಅವರಿಗೆ ಹೆಲ್ಪ್ ಮಾಡಿದರೆ ನಿಮ್ಗೇನು ಪ್ರಾಬ್ಲಮ್ ಆಗುತ್ತೆ? ನೀನು ಒಬ್ಬ ಮಗನ ನೀನು. ಬರೀ ಹೆಂಡತಿ ಸರಿ ಹಿಡ್ಕೊಂಡು ಅಡ್ಡಾಡ್ತಿದ್ದೆ. ಯಾವಾಗ ನೋಡಿದ್ರು ಹೆಂಡತಿ ಪರ ಮಾತಾಡ್ತಿದ್ದೀನಿ ನೀನು. ಅಲ್ಲಿ ಲಲಿತಾ ಸವಿತಾ ಇಬ್ಬರು ನನ್ನ ಮಗಳ ಮೇಲೆ ದರ್ಬಾರ್ ನಡ್ಸಕೊಂತಾರೆ. ಎಷ್ಟು ಸೊಕ್ಕರು ಬೇಡ ಅವರಿಗೆ. ಅಂಥವ್ರಿಗೆ ಈಕಿ ಸಹಾಯ ಮಾಡಕೊಂಟ. ಅತ್ತೆ, ಲಲಿತಾ ಸವಿತಾ ಎಂಥವ್ರು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಅದರಲ್ಲೂ ಸವಿತಾ ತಂಟೆಗೆ ಯಾರಾದರೂ ಬಂದ್ರೆ ಅಕ್ಕಿ ಮಾತ್ರ ಸುಮ್ಮನೆ ಇರೋಕ್ಕಿಲ್ಲ. ನಿಮ್ಮ ಮಗಳು ಏನಾದರೂ ಅಂದಿರ್ತಾಳೆ, ಅದಕ್ಕೆ ಈಕಿನ ತಿರುಗಿಸಿ ತಂದಿರ್ತಾಳೆ ಅಷ್ಟೇ. ಅದು ಅವ್ರವ್ರಿಗೆ ಬಿಟ್ಟಿದ್ದ, ಅದರಲ್ಲಿ ನಾನು ಎಂಟ್ರಿ ಆಗೋದಿಲ್ಲ. ನಾನು ಮಾತ್ರ ಲಲಿತಾ ಸವಿತಾ ಇಬ್ರಿಗೂ ಹೆಲ್ಪ್ ಮಾಡೋಕ್ಕೆ ಅಂದರೆ ಮಾಡೋಕ್ಕೆ. ನೀವು ಸುಮ್ಮನೆ ಏನೇನು ಹೇಳೋದಕ್ಕೆ ಬರಬೇಡ್ರಿ ಇಲ್ಲಿ. ನನಗಿಲ್ಲಿ ಬಂದು ಬುದ್ಧಿವಾದ ಜವಾಬ್ದಾರಿ ಬಗ್ಗೆ ಹೇಳ್ಕೊಡೋಕ್ಕಿಂತ ಮುಂಚೆ ಮೊದಲು ನಿಮ್ಮ ಮಗಳಿಗೆ ಹೋಗಿ ಜವಾಬ್ದಾರಿನ ಬುದ್ಧಿವಾದನ ಹೇಳ್ರಿ. ಗಂಡನ ಮನೆಯಲ್ಲಿ ಹೆಂಗಿರಬೇಕು, ಜವಾಬ್ದಾರಿನ ಹೆಂಗೆ ನಿಭಾಯಿಸಬೇಕು ಅಂತ ಅನ್ನೋದನ್ನು ಆಕೆ ನಿಮ್ಮ ಮಗಳಿಗೆ ಹೇಳ್ರಿ. ನನಗೆ ಹೇಳುವಂಥ ಅವಶ್ಯಕತೆ ಇಲ್ಲ. ನಾನು ನನ್ನ ಜವಾಬ್ದಾರಿನ ಸರಿಯಾಗಿ ನಿಭಾಯಿಸಕೊಂತೀನಿ. ನನ್ನ ಮಗಳೆಲ್ಲ ಸರಿನಾ ಅದಾಳ. ನನ್ನ ಮಗಳಿಗೆ ಜವಾಬ್ದಾರಿ ಹೇಳ್ಕೊಡೋಂಥ ಅವಶ್ಯಕತೆ ಇಲ್ಲ. ನೀನು ಇವಾಗ ಸವಿತಾ ಲಲಿತಾಗೆ ಹೆಲ್ಪ್ ಮಾಡೋದು ಬಿಡ್ತೀಯಾ ಅಥವಾ ಇಲ್ಲ? ಬಿಡಲ್ಲ ಅತ್ತೆ. ನಾನು ಮಾತ್ರ ಯಾವುದೇ ಕಾರಣಕ್ಕೂ ಲಲಿತಾ ಸವಿತಾಗ ಹೆಲ್ಪ್ ಮಾಡೋದು ಬಿಡಲ್ಲ ಅಂದರೆ ಬಿಡಲ್ಲ. ಅವರಿಬ್ರಿಗೂ ನಾನು ಹೆಲ್ಪ್ ಮಾಡೋಕ್ಕಿನ್ನ ಏನು ಮಾಡ್ತೀರಿ ಇವಾಗ? ನೀನು ಇನ್ಮೇಲೆ ಸುಮ್ಮನೆ ತಪ್ಪಗೆ ಬಾಯಿ ಮುಚ್ಕೊಂಡು ಮನ್ಯಾಗ ಬಿದ್ದರೆ ಯಾವ ಆಫೀಸ್ಗೆ ಹೋಗೋದು ಬೇಡ, ಏನು ಬೇಡ. ನಿನಗೆ ಇರಲಿ ಬಿಡು, ಆಕೆ ಇಷ್ಟದಂಗೆ ಇರಲಿ ಅಂತ ಮನ್ಯಾಗ ಬಿಟ್ಟಿದ್ದಕ್ಕೆ ಇಷ್ಟೆಲ್ಲ ಮಾತಾಡಕೊಂತೀನ ನೀನು. ಸಂತೋಷ, ಇನ್ಮೇಲೆ ಯಾವುದೇ ಕಾರಣಕ್ಕೂ ಈಕಿನ ಆಫೀಸಿಗೆ ಕರ್ಕೊಂಡು ಹೋಗಬೇಡ, ಮನ್ಯಾಗ ಬಿದ್ದಿರಲಿ. ಹಲೋ, ಎಕ್ಸ್ಕ್ಯೂಸ್ ಮೀ ಅತ್ತೆ. ಆಫೀಸಲ್ಲಿ ನಿಮ್ಮ ಮಗನಿಗಿಂತ ಹೆಚ್ಚು ಜವಾಬ್ದಾರಿ, ರೆಸ್ಪಾನ್ಸಿಬಿಲಿಟಿ ನನಗಿದೆ. ಅಷ್ಟೇ ಅಲ್ಲ, ಆಫೀಸ್ನಲ್ಲಿ ಹೆಚ್ಚಿನ ಅಧಿಕಾರ ಇರೋದು ನನಗೆ. ಈ ಆಫೀಸ್ನಲ್ಲಿ ನಿಮ್ಮ ಮಗಂದು ನಿಮ್ಮದು ಏನು ಶೇರ್ ಇದೆ ಅಲ್ಲ, ಅದು ಜಸ್ಟ್ 48% ಅಷ್ಟೇ ಇರೋದು. ನನ್ನ ತವ್ರ ಮನೆಯಿಂದ ಕಡೆಯಿಂದ ಕೊಟ್ಟಿದ್ದು ನನ್ನ ಶೇರು ಅದರಲ್ಲಿ ಇರೋದು 52%. ಸೊ ಅಲ್ಲಿ ನಂದೇ ಹಕ್ಕು ಜಾಸ್ತಿ ಇರೋದು, ನಂದೇ ಅಧಿಕಾರ ಜಾಸ್ತಿ ಇರೋದು. ನಾನು ಆಫೀಸ್ಗೆ ಹೋಗೋದು ಬಿಟ್ಟೆ ಅಂತ ತಿಳ್ಕೊರಿ, ಆಫೀಸ್ ನಡೆಯೋದಿಲ್ಲ, ನೆನಪಿರಲಿ. ಮಮ್ಮಿ, ಏನದು ಏನೇನೋ ಮಾತಾಡ್ತಾ ಇದ್ದೀರಲ್ಲ? ನೀವು ಏನು ಮಾತಾಡ್ತಾ ಇದ್ದೀರ ಅನ್ನೋದು ನಿಮಗೆ ಗೊತ್ತಾಗ್ತಾ ಇದೆನಾ? ನನಗೆ ಆಫೀಸಲ್ಲಿ ಹೆಲ್ಪ್ ಆಗ್ತಾ ಇರೋದೇ ಸರಿತಾ ಏನಾದರೂ ಆಫೀಸಿಗೆ ಬರಲಿಲ್ಲ ಅಂದರೆ ಆಫೀಸ್ ನಡೆಯೋದೇ ಇಲ್ಲ, ಗೊತ್ತಾ? ನಮ್ಮ ಆಫೀಸ್ ಇವತ್ತು ಚೆನ್ನಾಗಿ ನಡೀತಾ ಇರೋದು, ನಮ್ಮದು ಆಫೀಸ್ ಇಷ್ಟು ಲಾಭ ಎಲ್ಲ ತೊಗೋತಾ ಇರೋದು, ಅದಕ್ಕೆಲ್ಲ ಕಾರಣ ಸರಿತಾನೆ. ಅದನ್ನ ನೆನ್ಪಿಟ್ಕೋರಿ. ಸರಿತಾಗಿರೋ ನಾಲೆಜ್, ಆಕೆಗಿರೋ ಮೆಚುರಿಟಿಯಿಂದ ನಮ್ಮ ಕಂಪ್ನಿ ಇಷ್ಟು ಚೆನ್ನಾಗಿ ನಡೀತಾ ಇದೆ, ನನಗಷ್ಟು ಹೆಲ್ಪ್ ಆಗ್ತಾ ಇದೆ. ಅದನ್ನು ಬಿಟ್ಟು ಸರಿತಾಗಿ ಏನಾದರೂ ಮನೆಯಲ್ಲಿ ಕುಂದಿರಿಸಿದ್ರೆ ನಾವು ಬೀದಿಗೆ ಬರಬೇಕಾಗುತ್ತಾ? ಅದನ್ನ ನೆನ್ಪಿಟ್ಕೋರಿ. ಅತ್ತೆ, ಒಂದು ಮಾತು ನೆನ್ಪಿಟ್ಟವ್ರಿ. ನೀವೇನಾದರೂ ಸವಿತಾ ಲಲಿತಾ ತಂಟೆಗೆ ಹೋದ್ರೆ ನಾನು ಸುಮ್ಮನೆ ಇರೋದಿಲ್ಲ. ಅಲ್ಲಿ ನಿಮ್ಮ ಮಗಳು ಇರ್ಬೋದು, ನಿಮ್ಮ ಮಗಳಿಗೆ ನೀವು ಹೇಳ್ರಿ, ಸರಿನಾ ತಂಗೆ ಚಂದನ ತಂಗೆ ಅಕ್ಕಿ ದುಡ್ದು ಅಕ್ಕಿ ಕಾಲ ಮೇಲೆ ಅಕ್ಕಿಗೆ ನಿಂತ್ಕೊಂತ ಹೇಳ್ರಿ. ಅದನ್ನು ಬಿಟ್ಟು ಬೇರೆಯವರು ದುಡಿಯೋದಕ್ಕೆ ಇದಕ್ಕೆ ಕಲ್ಲು ಹಾಕಕ್ಕೆ ನೋಡ್ತೀರಿ. ನಿಮ್ಮ ಮಗಳ ಕೈಯಾಗ ದುಡಿಯೋಕ್ಕಾಗಲ್ಲ ಅಂದ ಮಾತ್ರಕ್ಕೆ ಬೇರೆ ಹೆಣ್ಮಕ್ಳಿಗೆ ದುಡಿಯೋರಿಗೂ ಎದಕ್ಕೆ ಬಿಡ್ಸಕ್ಕೆ ನೋಡ್ತೀರಿ ನೀವು? ಮೊದಲು ನಿಮ್ಮ ಮಗಳಿಗೆ ಚಂದನ ತಂಗ ಜೀವನ ನಡೆಸ್ಕೊಂಡು ಬಾಳೆ ಮಾಡ್ಕೊಂಡು ಹೋಗನ್ರಿ ಗಂಡನ ಮನ್ಯಾಗ. ಆಮೇಲೆ ನನ್ನ ಬಗ್ಗೆ ಸವಿತಾ ಲಲಿತನ ಬಗ್ಗೆ ಮಾತಾಡಂತ್ರಿ ಅಂತ. ಒಂದು ಮಾತು ನೆನ್ಪಿಟ್ಕೋರಿ, ಸವಿತಾ ಲಲಿತಾ ತಂಟೆಗೆ ನೀವೇನಾದರೂ ಬಂದ್ರೆ ನಾನು ಸುಮ್ಮನೆ ಇರೋದಿಲ್ಲ. ಅವರಿಬ್ಬರು ಟೈಲರಿಂಗ್ ಮಾಡ್ತಾರೆ, ದೊಡ್ಡ ಶಾಪ್ ಹಾಕ್ತಾರೆ. ಹಂಗೆ ಆಶಾ ಅವರಿಗೆ ಟ್ರೈನಿಂಗ್ ಮಾಡ್ತಾರೆ. ಒಂದು ವೇಳೆ ನೀವೇನಾದರೂ ಆಶಾ ತಂಟೆಗೆ ಹೋಗಿ ಅಕ್ಕಿ ಏನಾದರೂ ಸವಿತಾ ಲಲಿತಾಗ ಟ್ರೈನ್ ಮಾಡಲ್ಲ ಅಂತ ಅನ್ನೋಂಗೆ ಏನಾದರೂ ಹೇಳಿಸಿದ್ರಿ ಅಂತ ತಿಳ್ಕೊರಿ, ನಾನು ನಿಮ್ಮ ಮಗಳಿಗೆ ಏನು ಮಾಡ್ಬೇಕಂತ ನನಗೆ ಚೆನ್ನಾಗಿ ಗೊತ್ತಿದೆ. ಆದಷ್ಟು ಸಾಧ್ಯ ಆದ್ರೆ ನಿಮ್ಮ ಮಗಳಿಗೆ ಬುದ್ಧಿವಾದ ಹೇಳೋದನ್ನು ಕಡೆ ಲಕ್ಷ್ಯ ಕೊಡ್ರಿ. ನನಗೆ ಬುದ್ಧಿವಾದ ಹೇಳೋದಕ್ಕೆ ಬರಬೇಡಿ.
ಎಷ್ಟು ಸೊಕ್ಕು ನಿನಗೆ, ನನಗೆ ಎದುರು ನಿಂತ್ಕೊಂಡು ಮಾತಾಡ್ತೀಯ ನೀನು. ಅತ್ತಿ ಅನ್ನೋದು ಒಂದು ಚೂರು ನಿನಗೆ ಗೌರವನೇ ಇಲ್ಲ. ಅತ್ತೆಯಾದರೂ ಸೊಸೆಗೆ ಗೌರವ ಕೊಟ್ರೆ ಸೊಸೆಯಾದರೂ ಅತ್ತೆಗೆ ಗೌರವ ಕೊಡ್ತಾರೆ. ದೊಡ್ಡವರಂದು ಮಾತ್ರಕ್ಕೆ ಏನಂದ್ರೂ ಅನ್ಸ್ಕೊಂಡು ಕುತ್ಕೊಳಕ ನಾನೇನು ಮೂರು ಬಿಟ್ಟು ಬಂದು ನಿಂತ್ಕೊಂಡಿನ ಅಂತ ಅನ್ಕೊಂಡಿರನ? ಹಾಂ, ನೀವು ಸರಿನ ತಂಗಿದ್ರೆ ನಾನು ಸರಿನ ತಂಗಿರ್ತೀನಿ. ನೀವು ಹೀಗೆಲ್ಲ ಮಾತಾಡೋಕುಂತ್ರ ನನಗೂ ಹೆಂಗೆ ಮಾತಾಡ್ಬೇಕನ್ನೋದು ಚೆನ್ನಾಗಿ ಗೊತ್ತಿದೆ. ಇದು ನನ್ನ ಗಂಡನ ಮನೆ ಐತಿ, ಇಲ್ಲಿ ನಾನು ಹಕ್ಕು ಅಧಿಕಾರ ಚಲಾಯಿಸಕಿನ. ಬೇಕಾದ್ರೆ ಇರ್ರಿ, ಇಲ್ಲಾಂದ್ರೆ ಹೋಗ್ತಾ ಇರ್ರಿ ಅಷ್ಟೇ. ನನಗೇನು ಇಲ್ಲೇ ಇರಬೇಕಂತ ಯಾವ ಆಸೆನೂ ಇಲ್ಲ, ಆಕಾಂಕ್ಷೆನೂ ಇಲ್ಲ. ನನ್ನದೇ ಆದಂಥ ಮನೆ ಬೆಂಗಳೂರಲ್ಲಿದೆ, ಹುಬ್ಳಿನಲ್ಲಿದೆ. ಅಲ್ಲಿ ಹೋಗಿ ನಾನು ಆರಾಮಾಗಿರ್ತೀನಿ. ಏನೋ ವಯಸ್ಸಾದ ಕಾಲಕ್ಕೆ ನಿಮಗೂ ಸಹಾಯ ಆಗಲಿಲ್ಲ ಅಂತ ನಾನು ಇಲ್ಲಿದ್ದಿದ್ದು. ಇದೇ ಕೊನೆ. ಇನ್ನೊಂದ್ಸಲ ಏನಾದರೂ ಈ ಥರ ಮಾತಾಡಿದ್ರೆ ಈ ಮನೆ ಕಡೆ ತಲೆ ಕೂಡ ಹಾಕಿ ಮಲ್ಕೊನಲ್ಲ ನಾನು. ಹುಷಾರ್. ನಿಮಗೇನು 10 ಜನ ಮಕ್ಕಳಿಲ್ಲ, ನೆನ್ಪಿಟ್ಕೋರಿ. ಇರೋದು ಒಬ್ಬನೇ ಮಗ, ಒಬ್ಬಕ್ಕೆ ಮಗಳು. ನಿಮ್ಮ ಮಗಳಿಗೆ ಅಕ್ಕಿ ಜವಾಬ್ದಾರಿನ ಅಕ್ಕಿಗೆ ನಿಭಾಯಿಸೋದು ಗೊತ್ತಿಲ್ಲ, ಇನ್ನು ಅಕ್ಕಿ ಏನು ಬಂದು ನಿಮ್ಮ ಜವಾಬ್ದಾರಿ ನಿಭಾಯಿಸ್ತಾಳೆ. ನಾಳೆ ನೆಲಕ್ಕೆ ಬಿದ್ದರೆ ಅಂದ್ರೆ ಯಾ ದುಡ್ಡು ಬಂದು ನೋಡ್ಕೊನಲ್ಲ, ಬೇರೆ ಯಾರೂ ಬಂದು ನೋಡ್ಕೊನಲ್ಲ. ನೋಡ್ಕೋಬೇಕಾದಕ್ಕೆ ನಾನು ನನ್ನ ತಲೆನೇ ನೀವೇನಾರು ಇಷ್ಟು ಹೆಚ್ಚು ಕಮ್ಮಿ ಮಾತಾಡಿ ಇಷ್ಟೆಲ್ಲ ನಿಷ್ಠರಾದ್ರೆ ಅಂದ್ರೆ ನಾನಂತೂ ನಿಮ್ಮನ್ನು ತಿರುಗಿ ನೋಡೋದಿಲ್ಲ. ನೆನ್ಪಿಟ್ಕೋರಿ, ಒಂದು ಸ್ವಲ್ಪ ಯೋಚನೆ ಮಾಡಿ ಮಾತಾಡ್ರಿ. ಬಂದುಬಿಟ್ರು ಮಾತಾಡೋಕ್ಕೆ. ರೀ ನಡೀರಿ. ನೋಡು ಮಮ್ಮಿ, ಇದೊಂದ್ಸಲ ನಾನು ಸುಮ್ಮನೆ ಇದ್ದೀನಿ. ಇನ್ನೊಂದ್ಸಲ ಕವಿತಾ ಮನೆಯಲ್ಲಿ ನಡೆಯೋದನ್ನು ಇಲ್ಲಿ ತೊಗೊಂಬಂದು ಹೇಳಿ ಇಲ್ಲಿ ಜಗಳ ಮಾಡೋದನ್ನು ನಾನೇನಾದರೂ ಕೇಳಿದೆ ಅಂದ್ರೆ ನಾನು ಸುಮ್ಮನೆ ಇರೋದಿಲ್ಲ. ನನ್ನ ಹೆಂಡತಿ ಎಲ್ಲ ಥರ ಜವಾಬ್ದಾರಿನೂ ನಿಭಾಯಿಸ್ಕೊಂಡು ಹೊಂಟಾಳ. ಮನೆದು ನೋಡ್ಕೊಂಡು ಹೊಂಟಾಳ, ಆಫೀಸಿಂದು ನೋಡ್ಕೊಂಡು ಹೊಂಟಾಳ, ನಿಮ್ಮದು ನಮ್ಮದು ಎಲ್ಲ ಜವಾಬ್ದಾರಿನೂ ನೋಡ್ಕೊಂಡು ಹೊಂಟಾಳಕ್ಕೆ. ಆಕೆ ಮೇಲೆ ಸುಳ್ಳು ಏನೇನಾದರೂ ಆರೋಪ ಹೊರಿಸೋದಕ್ಕೆ ಹೋಗ್ಬೇಡ ಮಮ್ಮಿ, ನೆನ್ಪಿಟ್ಕೋ. ಎಷ್ಟು ಸೊಕ್ಕು ಇವರಿಬ್ಬರು ಗಂಡ ಹೆಂಡತಿಗೆ. ಹಾಂ, ನನ್ನ ಬಗ್ಗೆನೇ ಇಷ್ಟೆಲ್ಲ ಮಾತಾಡ್ತಾರ? ಸರಿ, ನನ್ನ ಬಗ್ಗೆ ಇಷ್ಟೆಲ್ಲ ಮಾತಾಡಿರಲ್ಲ, ಇನ್ನು ಮೇಲೆ ಅದು ಹೆಂಗೆ ಈ ಮನೆ ಆಗಿರ್ತೀರ ನಾನು ನೋಡಬಿಡ್ತೀನಿ. ಬರಲಿ ಇವತ್ತು ನನ್ನ ಗಂಡ, ನಿಮ್ಮಿಬ್ಬರನ್ನೂ ಒದ್ದು ಹೊರಗಡೆ ಹಾಕಿಸ್ತೀನಿ. ಅವಾಗ ಗೊತ್ತಾಗುತ್ತೆ ನಿಮ್ಗೆ. ಸವಿ, ನಿನ್ನೆ ಅವರ ಆಶಾ ಮೇಡಮ್ ಅವರು ಹೇಳ್ಕೊಟ್ರಲ್ಲ, ಅದು ಡಿಸೈನು ಎಲ್ಲ ನನಗೆ ಕರೆಕ್ಟಾಗಿ ಗೊತ್ತಾಯ್ತು. ಆದರೆ ಇಲ್ಲಿ ಒಂಚೂರು ಗೊತ್ತಾಗಲ್ದು ನೋಡಿದೆ ಹೆಂಗೆ ತೊಗೋಬೇಕಂತಂದು. ಅಯ್ಯೋ ಲಲಿತಾ, ಇದು ಹಿಂಗೆ ಎಡಗಡೆಯಿಂದ ತೊಗೋಬೇಕು ನೋಡು. ಎಡಗಡೆಯಿಂದ ತೊಗೊಂಡ್ರೆ ಈ ಡಿಸೈನ್ ಕರೆಕ್ಟ್ ಬರುತ್ತೆ, ಹೌದಿಲ್ಲ? ಎಡಗಡೆಯಿಂದ ಒಂದು ಸ್ವಲ್ಪ ಕೆಳಗಡೆ ತೊಗೋಬೇಕು. ಕೆಳಗಡೆ ತೊಗೊಂಡು ಆಮೇಲೆ ಈ ಕಡೆ ಬರಬೇಕು. ಹಾಂ ಹೌದು, ಹಾಂ ಹಿಂಗೆ ಬಂದರೆ ಸರಿಯಾಗುತ್ತೆ ನೋಡಿದೆ. ಯಪ್ಪ, ಹೊಟ್ಟೆ ಎಷ್ಟು ಹಸ್ತೈತಪ್ಪ ಯಪ್ಪ. ಹೊಟ್ಟೆಗೆಲ್ಲ ಹುಳ ಓಡಾಡ್ದಂಗೆ ಕುಂತ್ಬಿಟ್ಟೈತಿ. ಬೆಳಿಗ್ಗೆ ಅಂತೂ ನಾಷ್ಟ ಮಸ್ತಾಗಿತ್ತು. ಈಗ ಮತ್ತೆ ಮಧ್ಯಾಹ್ನಕ್ಕೆ ಹೊಟ್ಟೆ ಹಸಿ ಕುಂತ್ಬಿಟ್ಟೈತಿ. ನಾನು ನೋಡಿದ್ರೆ ನಮ್ಮನೆ ನಾಷ್ಟ ತಿಂದಿನಿ, ಮಧ್ಯಾಹ್ನಕ್ಕೆ ಹಸು ಆಗಲ್ಲ ಬಿಡು ಅಂತ ನಾನು ಅಂದ್ಕೊಂಡ್ರೆ ಇವಾಗ ನೋಡಿದ್ರೆ ಮಧ್ಯಾಹ್ನಕ್ಕೆ ನಮ್ಮನೆ ಹಸು ಕುಂತ್ಬಿಟ್ಟೈತಿ. ಚಂದ ನತ್ತಂಗೆ ಊಟ ಮಾಡಿ 1-2 ತಾಸು 3 ತಾಸು ನಿದ್ದೆ ಮಾಡಿ ಎದ್ದುಬಿಟ್ಟೆ ಅಂದ್ರೆ ಸಂಜೆಗೆ ಫ್ರೆಶ್ ಆಗ್ಬಿಡ್ತೀನಿ. ಮತ್ತೆ ಚಹಾ ಬಿಸ್ಕಿಟಾರ ಏನಾರ ತಿನ್ನಕ್ಕೆ ಬರ್ತೈತಿ. ಬೆಳಗ್ಗಿದ ನಾಷ್ಟಾರ ಎಷ್ಟು ರುಚಿ ಇತ್ತಂದ್ರೆ ದಿನ ಹಂಗೆ ನನ್ನ ಸಸಿ ತರಿಸ್ತಾ ಇರ್ಬೇಕು, ನಾನು ಹಂಗೆ ದಿನ ತಿಂತಾ ಇರ್ಬೇಕಂತ ಅನಿಸ್ತೈತಿ. ಅಯ್ಯೋ, ಮತ್ತೆ ಯಾವಾಗ ರೀಸಲ್ ಈ ಥರ ಜಗಳ ಆದಾಗ ನನ್ನ ಸೊಸಿಗೆ ಹೇಳ್ಬಿಡ್ತೀನಿ, ಸೊಸೆ ಮುದ್ದು ಆರ್ಡ್ರ್ ಮಾಡಿಬಿಡು, ನಾವು ಮನೆಯಿಂದ ತಿನ್ನೋದೇ ಬೇಡ, ಇವರ ತಿನ್ಕೊಲಿ ಅಂತ ಹೇಳಿಬಿಡ್ತೀನಿ ನಾನಂತ. ಇವಾಗ ಸದ್ಯಕ್ಕೆ ಹೊಟ್ಟೆ ತಾಳ ಹಾಕುಂತೈತಿ. ಹೊಟ್ಟೆಗೆ ಊಟ ಹಾಕ್ಬೇಕು. ಏನು ಮಾಡಾರ ಅಡಿಗೆ ಅನ್ನೋದನ್ನ ನೋಡ್ಬೇಕು ಮೊದ್ಲು. ಇದೇನಿದು, ಇವರು ಈ ಮಧ್ಯಾಹ್ನ ಶಿಸ್ತು ಊಟ ಮಾಡಕ್ ಕುಂತಿದ್ರಲ್ಲ, ಈಗ ನೋಡಿದ್ರೆ ಅಡಿಗೆ ಮನೆಗೆ ಎಲ್ಲ ಬಾಂಡೆ ಸಾಮಾನು ಸ್ವಚ್ಛಗೆ ತಿಕ್ಕ ತೊಳೆದಿಟ್ಬಿಟ್ಟಾರಲ್ಲ. ಮತ್ತು ನಾವು ಊಟಕ್ಕೆ ಏನು ಮಾಡ್ಬೇಕು? ಇವ್ರಷ್ಟ ತಿಂದು ಕುತ್ಕೊಂಡ್ಬಿಟ್ರ ಏನು? ಇಲ್ಲ ಇಲ್ಲ ಇಲ್ಲ, ಒಂದ್ಸಲ ಅಡಿಗೆ ಮನೆ ಎಲ್ಲ ಹುಡ್ಕಾಡ್ಬೇಕು. ಏನಾರ ಇಟ್ಟಿರ್ತಾರೆ ಎಲ್ಲರ ಮೂಲ್ಯಾಗ, ಆಮೇಲೆ ಕೇಳಿದ್ರೆ ಅಲ್ಲೇ ಇತ್ತಲ್ರಿ ಎತ್ತರ ಕಾಣಿಸ್ಲಿಲ್ಲನ ಅಂತಾರೆ. ಮೊದಲು ಎಲ್ಲ ಕಡೆ ಹುಡುಕ್ಬೇಕು. ಅಯ್ಯೋ ದೇವ್ರಿ, ಅಡಿಗೆ ಮನ್ಯಾಗ ಏನು ಅಡಿಗೆನೇ ಇಲ್ಲ. ಹುಡುಕ್ತೀನಂದ್ರೆ ಒಂದು ತುತ್ತು ಅನ್ನ ಕೂಡ ಇಲ್ಲ ಅಡಿಗೆ ಮನ್ಯಾಗ. ಮತ್ತೆ ಇವ್ರು ಮಧ್ಯಾಹ್ನ ಅಡಿಗೆ ಮಾಡಿದ್ರಲ್ಲ, ಏನು ಮಾಡಿದ್ರಿ ಇವರು? ಅಷ್ಟು ತಿನ್ಕೊಂಡ್ಬಿಟ್ರೆ ಏನು? ಮೊದಲು ಹೋಗಿ ಸರಿಯಾಗಿ ಹರೆ ಬಿಡ್ತೀನಿ, ಇಲ್ಲಾಂದ್ರೆ ನನಗೆ ಈಗ ಬಿಸಿ ಬಿಸಿದ ಏನಾರ ಮಾಡ್ಕೊಡ್ಬೇಕು. ಅಲ್ಲಿವರೆಗೂ ನಾನು ಸುಮ್ಮನೆ ಬಿಡಂಗಿಲ್ಲ. ಎಲ್ಲ ಥರ ಇವರು ಬುಣಿಯರು ಎಲ್ಲರೂ ಫೋನ್ ಹಿಡ್ಕೊಂಡು ಕುತ್ಕೊಂಡಿರ್ತಾರೆ ಆಟ. ಏನ್ರವ, ಏನೋ ಮಾಡಾಕೊಂತೀರಲ್ಲ ಇಬ್ರು? ಬರೀ ಮರ ಅದು ನಿನ್ನೆ ಆಶಾ ಮೇಡಮ್ನವರು ಬಟ್ಟೆದು ಹೊಲಿಯೋದೆಲ್ಲ ಡಿಸೈನ್ ಎಲ್ಲ ಹಾಕ್ಕೊಟ್ಟಿದ್ರ, ಹೆಂಗೆ ಮಾಡೋದು ಏನಂತಂದು ಅದ್ರ ಬಗ್ಗೆನ ನೋಡ್ಕೊತ ಕುಂತಿದ್ವಿ ನೋಡ್ರಿ ಅಮ್ಮಾರ.
ಹೌದನವ ಸರಿನ ತಂಗ ನೋಡ್ರಿ ಪಾಪ ಆಶಾ ಅಷ್ಟು ನಿಮಗೋಸ್ಕರ ಅಷ್ಟೆಲ್ಲ ಕಷ್ಟಪಟ್ಟು ಅಲ್ಲಿ ಕರ್ಕೊಂಡೋಗಿ ಅವ್ರ ಫ್ರೆಂಡಿಗೆ ಹೇಳಿ ನಿಮಗೇನೋ ಒಂದು ಒಳ್ಳೇದಾಗಲಿ ಅಂತ ಪಾಪ ನಿಮ್ಗೆ ಎಷ್ಟೆಲ್ಲ ಉಪಕಾರ ಮಾಡಾಳ ಆಕೆ ಅಷ್ಟೆಲ್ಲ ಕಷ್ಟಪಟ್ಟು ಉಪಕಾರ ಮಾಡಾಳಲ್ಲ ಅದನ್ನು ನೀವು ಚಂದನ ತಂಗಿ ಯೂಸ್ ಮಾಡ್ಕೊಂಡು ಆಕೆ ಹೆಸರು ಬರೋಂಗೆ ಮಾಡಬೇಕು ಆಕೆ ಹೆಸರಿಗೆ ಧಕ್ಕೆ ಬರೋಂಗೆ ಮಾತ್ರ ಮಾಡಬಾರ್ದು ಸರಿನಾ ಸರಿ ರೀ ಅಮ್ಮಾರ ಆಕೆ ಇಷ್ಟೆಲ್ಲ ಉಪಕಾರ ಮಾಡಾಳಲ್ಲ ನಾವು ಕಷ್ಟಪಟ್ಟು ಹೆಂಗಾರ ಮಾಡಿ ಇದನ್ನೆಲ್ಲ ಕಲ್ತು ಮುಂದೆ ಬಂದು ಆಕೆ ಹೆಸರು ಉಳಿಸ್ತೀವಿ ರೀ ಅಮ್ಮಾರ ಹ್ಞೂ ರೀ ಅಮ್ಮಾರ ನೀವೇನು ತಲೆ ಕೆಡ್ಸ್ಕೊಬೇಡ್ರಿ ಅಂದಂಗೆ ಮಲ್ಕೋಬೇಕಿಲ್ರಿ ಅಮ್ಮಾರ ಊಟ ಆದ್ಮೇಲೆ ಸ್ವಲ್ಪ ಮಕ್ಕೊಂಡಿದ್ರೆ ಆರಾಮಾಗಿರ್ತಿದ್ರಲ್ಲ ಇಲ್ಲವ ಯಾಕೆ ನಿದ್ದೆ ಬರವಲ್ದು ಅದಕ್ಕೆ ಇಲ್ಲೇ ಒಂದು ಸ್ವಲ್ಪ ಗಾಳಿ ಕುತ್ಕೊಂಡ್ರೆ ಆತಂತ ಬಂದೆ ನೋಡ್ರಿ ಹಂಗೆ ನೀವು ಕಂಡ್ರಲ್ಲ ಚಲೋ ಆತು ಬಿಡು ಆರಾಮ ಮಾತಾಡ್ಕೊಂತಾರ ಇಲ್ಲೇ ಕುತ್ಕೋಬೋದು ಅಂತ ಬಂದೆ ನೋಡ್ರಿ ಹೌದನ್ರಿ ಅಮ್ಮಾರ ಸರಿ ಕುತ್ಕೋರಿ ಅಮ್ಮಾರ ಅದೇನು ಪರವಾಗಿಲ್ಲ ಹ್ಞೂನವ